ಬರ್ತ್ಡೇ ಸೆಲೆಬ್ರೇಷನ್ ಹೆಸರಲ್ಲಿ ನಡು ರಸ್ತೆಯಲ್ಲೇ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಅಪ್ಪು ಸರ್ಕಲ್ನಲ್ಲಿ ಭಕ್ತವತ್ಸಲ ಎಂಬಾತನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿತ್ತು. ಪಟಾಕಿ ಸಿಡಿಸಿ ನಡು ರಸ್ತೆಯಲ್ಲೇ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿಕೊಂಡಿದ್ರು. ಭರ್ಜರಿಯಾಗಿ ಬೀದಿಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡವರ ವಿರುದ್ಧ ಸುಮೋಟ ಕೇಸ್ ದಾಖಲಿಸಿಕೊಂಡ ವಿದ್ಯಾರಣ್ಯಪುರ ಪೊಲೀಸರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ ಭಕ್ತವತ್ಸಲನನ್ನ ಬಂಧಿಸಿದ್ದಾರೆ. ಯುವತಿ ಪರ್ಸ್ನಿಂದ ಹಣ ಕದಿಯಲು ಯತ್ನಿಸಿದ ಆಟೋ ಚಾಲಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಮಾಡೆಲ್ ಜಾಹ್ನವಿ ಮಾರತಳ್ಳಿಯಿಂದ ಜೆಪಿ ನಗರಕ್ಕೆ ರ್ಯಾಪಿಡೋ ಆಟೋ ಬುಕ್ ಮಾಡಿದ್ದಳು. ಮನೆಗೆ 1 ಕಿಲೋಮೀಟರ್ ಇರುವಾಗ ಕಾಫಿ ಪುಡಿ ತರಲು ಅಂಗಡಿ ಬಳಿ ಆಟೋ ನಿಲ್ಲಿಸಿದ್ದಳು. ಈ ವೇಳೆ ಯುವತಿ ಅಂಗಡಿಗೆ ಹೋಗ್ತಿದ್ದಂತೆ ಹಿಂಬದಿಯಲ್ಲಿಟ್ಟಿದ್ದ ಪರ್ಸ್ಗೆ ಆಟೋ ಚಾಲಕ ಕೈ ಹಾಕಿದ್ದಾನೆ. ಬಳಿಕ ಆಟೋ ಚಾಲಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು, ವಿಡಿಯೋ ಮಾಡ್ತಿದ್ದಂತೆ ನಾನು ಕದ್ದಿಲ್ಲ, ಪರ್ಸ್ ಸೇಫ್ ಆಗಿ ಎತ್ತಿಡೋಕೆ ಹೋದೆ ಅಂತ ಡ್ರಾಮಾ ಮಾಡಿದ್ದಾನೆ. ಕೆಂಪೇಗೌಡ ಲೇಔಟ್ನಲ್ಲಿ ಬಿಡಿಎ ಕಾಮಗಾರಿಗೆ ಅಡ್ಡಿಪಡಿಸಿದವರ ವಿರುದ್ಧ ಕುಂಬಳಗೋಡು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಂಪೇಗೌಡ ಬಡಾವಣೆಯ ಸೂಲಿಕೆರೆ ಗ್ರಾಮ ಸರ್ವೆ ನಂಬರ್ 43/1ರ ಜಮೀನಿನಲ್ಲಿ ರಸ್ತೆ ಕಾಮಗಾರಿ ನಡೆಸಲಾಗಿತ್ತು. ಆದರೆ ಬಿಡಿಎ ಅಧಿಸೂಚನೆ ಖಂಡಿಸಿ ಭೂಮಾಲೀಕ ವೆಂಕಟೇಶಯ್ಯ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಪರವಾಗಿಯೇ ಕೋರ್ಟ್ ತೀರ್ಪು ನೀಡಿತ್ತು. ಈ ಹಿನ್ನೆಲೆ ಬಿಡಿಎ ಎಂಜಿನಿಯರ್ಗಳು ಕಾಮಗಾರಿ ಮುಂದುವರೆಸಿದ್ರು. ಆದರೆ ಇದಕ್ಕೆ ಮತ್ತೆ ಅಡ್ಡಿಪಡಿಸಿದ ಭೂಮಾಲೀಕ ವೆಂಕಟೇಶಯ್ಯ ಹಾಗೂ ಮಗನ ವಿರುದ್ಧ ಕುಂಬಳಗೋಡು ಠಾಣೆಗೆ ಅಧಿಕಾರಿಗಳು ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.